ಚೈತ್ರ 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 ಆವಾಗಲೇ ಮಾಡಿಸ್ಕೋಬೇಕಾಗಿತ್ತು. ಎಂಥ ಕೆಲಸ ಆಯ್ತು ಇವಾಗ ನೋಡು. ಅವ್ರು ಇವಾಗ ಯಾಕೆ ಬಿಡಬೇಕು ಅಂತಾರೆ. ಹಿಂಗೆಲ್ಲ ಸ್ವಲ್ಪ ಏನಾನ ಎಡವಟ್ಟುಗಳು ಮಾಡ್ಕೊಂಡಾಗ ಯಾಕೆ ಬಿಡಬೇಕು ಅಂತಾರೆ. ಅದಕ್ಕೆ ಮತ್ತೆ ಚೆನ್ನಾಗಿದ್ದಾಗ ನಾವು ಮಾಡ್ಕೊಬಿಡ್ಬೇಕು ಅನ್ನೋದು. ಚೆನ್ನಾಗಿರಬೇಕು ಅಂತ ಹೇಳಿದ್ರು ಕೇಳಲ್ಲ. ಚೈತ್ರ ಏನಪ್ಪ ಬಂದೆ ಚಿಕನ್ ಕಟ್ ಮಾಡಿಸ್ಕೊಂಬಂದೆ ಹಂಗೇನೆ. ಚಿಕನ್ ಏನು ಮಟನ್ನೇ ತಗೊಂಬರೋಣ ಅಂತ ಅಂದ್ಕೊಂಡೆ. ಮತ್ತೆ ಬಾಡಿಗೆ ದುಡ್ಡೆಲ್ಲ ಹೋಗಿ ನಿನ್ನೆ ರಾತ್ರಿ ನಿಮ್ಮ ಪ್ರೇಮ ಇಸ್ಕೊಂಬಂದೈತಂತೆ. ಅವಳು ಇಸ್ಕೊಂಬಂದವಳಂತೆ. ಅವಳಕ್ಕೆ ಇಸ್ಕೊಂಬಂದವಳೆ. ನಮ್ಮ ಅತ್ತೆ ಹೆಸ್ರಿಗೈತೆ ನಮ್ಮದು ಅಂತ ಹೇಳಿ ನಮಗೆ ಕೊಡಿ ಅಂತ ಹೇಳಿ ಇಸ್ಕೊಂಬಂದೈತೆ. ನೋಡಿ ಮೊನ್ನೆ ನಾನು 8ನೇ ತಾರೀಕೆ ಹೋಗ್ತೀನಿ ಅಂತಂದೆ. ಅವ್ರದ್ದೆಲ್ಲ 8ಕ್ಕೆ ಸಂಬಳ, 8ಕ್ಕೆ ಎಲ್ಲಿ ಬಿಡಿಸ್ಕೊಂಬಂದಿರ್ತಾರೆ. 9, 10ನೇ ತಾರೀಕು ಹೋಗ್ರಿ ಅಂತಂದೆ. ನಿನ್ನೆ ಮಧ್ಯಾಹ್ನ ಹೋದೆ, ಎಲ್ಲ ಕೆಲ್ಸಕ್ಕೆ ಹೋಗಿದ್ರು. ಇವತ್ತು ರಾತ್ರಿ ಹೋಗ್ಬಿಟ್ಟು ಅವರು ನಿನ್ನೆ ರಾತ್ರಿ ಹೋಗ್ಬಿಟ್ಟು ಅವರೆಲ್ಲ ಇಸ್ಕೊಂಬಂದವ್ರೆ. ನಾನು ಇವತ್ತು ಹೋಗಿ ಕೇಳ್ತೀನಿ. ಇಲ್ಲ ಅಣ್ಣ ಬಾಡಿಗೆಲ್ಲ ಅವರೆಲ್ಲ ಇಸ್ಕೊಂಡು ಹೋಗ್ಬಿಟ್ಟವ್ರೆ ಅಂತಂದರು. ಏನು ಮಾಡೋದು? ಏನು ಮಾಡೋದು ಏನೋ. ಇವಾಗಂತೂ ಏನು ಮಾಡೋಕ್ಕಾಗಲ್ಲ. ಸುಮ್ಮನೆ ಇದ್ದಿದ್ರೆ ಯಾವುದೂ ಇರ್ತಿರ್ಲಿಲ್ಲ. ಈಗ ನೋಡು, ಸುಮ್ಮನೆ ನೀವೆಲ್ಲ ಇಂಥ ಸಣ್ಣ ಪುಟ್ಟವಕ್ಕೆಲ್ಲ ಇದು ಮಾಡ್ಕೊಂಡು ಯಾವ ಥರ ತೊಂದರೆ ಮಾಡ್ಕೊಳಂಗಾಯ್ತು. ಹೋಗು, ಹೇಳಿದ್ರೆ ಕೇಳಲ್ಲ ನೀನು. ಹೇಳ್ತೀನಿ ನಮ್ಮ ಅಮ್ಮಯ್ಯ ನಾನು. ನನಗಂತ ತಾನೇ ತಗೊಂಡಿದ್ದು, ನನಗಂತ ತಾನೇ ಬಿಟ್ಟಿದ್ದು. ಬಾಡಿಗೆ ದುಡ್ಡೆಲ್ಲ ನೀನು ಇಸ್ಕೊಳಮ್ಮ, ನಿನಗೇನೆ ಈ ಮನೆ ಅಂತ ಹೇಳಿತ್ತಲ್ಲ ಅಮ್ಮಯ್ಯ. ಹೇಳಿದ್ಮೇಲೆ ಇನ್ಯಾಕಪ್ಪ ನಾನು ಕೇಳ್ತೀನಿ. ಹೋಗಿ ಅದಕ್ಕೆ ನೀನು ಭಯ ಇಲ್ಲ ನನಗೆ. ಹೋಗಿ ಕೇಳೋದಂತೆ ಕೇಳ್ತೀನಿ. ಆಯ್ತು ಕೇಳಮ್ಮ, ಇನ್ನೇನು ಮಾಡೋದು. ಕೇಳೋ ಹೋಗು. ಸುಮ್ಮನೆ ಹೆಂಗಸ್ರು ಸಣ್ಣ ಪುಟ್ಟದಕ್ಕೆಲ್ಲ ಇದು ಮಾಡ್ಕೊಬಿಡ್ತೀರ. ಆಮೇಲೆ ದೊಡ್ಡದು ಆಗುತ್ತೆ. ಹೆಂಗೋ ಅವತ್ತೇ ಒಂದು 4 ಮನೆ ತಗೊಂಡು ಬಿಟ್ಟಿತ್ತು. ಹೆಂಗೋ ಒಂದು 8 ಸಾವಿರ ಬಾಡಿಗೆ ಅಂದರೂ ಎಷ್ಟೋ ಒಂದಿಷ್ಟು ದುಡ್ಡು ಬರೋದು. ಹೆಂಗೆ 16 ಸಾವಿರ ಅಂತಂದ್ರೆ 32 ಸಾವಿರ ಬಾಡಿಗೆ ಬರೋದಪ್ಪ. ಹೇಳಿದ್ರೆ ಕೇಳಲಿಲ್ಲ. 16 8 ಕೊಟ್ಟಿದ್ವಿ. ಹೆಂಗೋ ಗೊತ್ತಾ, ತಿಂಗಳ 30 ಸಾವಿರ ಅಂತೂ ಬಾಡಿಗೆ ದುಡ್ಡು ನೋಡ್ತಿದ್ವಿ. ಹೇಳಿದ್ರೆ ಕೇಳಲ್ಲ. ಏನು ಮಾಡೋದು ಇವಾಗ? ಅಲ್ಲ ಅವಳು ಬಾಡಿಗೆ ದುಡ್ಡು ಇಸ್ಕೊಂಬಂದವಳಲ್ಲ, ಹೆಂಗಿರ್ಬೇಡ. ನಮ್ಮ ಅಮ್ಮನ ತಗೋಗಿ ಕೇಳ್ತೀನಿ ನಾನು. ಇಲ್ಲೆಲ್ಲ ಇರುತ್ತೆ ಹೊರಗೆ ಹೋಗಿ ಕೇಳ್ತೀನಿ. ಅಲ್ಲ ಕಣಮ್ಮ ಮನೇನ ನನಗೆ ತಾನೇ ತಾಣಿದ್ದ, ಅವಳೆ ಅಕ್ಕಮ್ಮ ಬಾಡಿಗೆ ಇಸ್ಕೊಂಬಂದವಳೆ ಅಂತ ಕೇಳ್ತೀನಿ. ನೋಡು ಅಲ್ಲ ಹಿಂಗೆ ಮಾಡೋಕೆ ನಿಂತ್ಕೊಂಡವಳೆ. ಅಬ್ಬೋ ಅಬ್ಬೋ. ಅಲ್ಲ ನಮ್ಮಮ್ಮ ನನಗಂತ ತಗೊಂಡು ನಮಗಂತ ಬಿಟ್ಟಿರೋ ಮನೇನ ಅವಳದ್ದು ಯಾಕೆ ತಗೋಬೇಕು? ಅಲ್ಲ ನೋಡಪ್ಪ ಎಂತೆಂತ ಅವ್ರು ಇರ್ತಾರೆ. ಏನಮ್ಮ ಏನಾಯ್ತು? ಆತ ಹೇಳ್ತೀನಿ ತಪ್ಪಯ್ಯ. ಮನೇನ ಅದ ಹೆಸ್ರಿಗೆ ಮಾಡಿಸ್ಕೊಂಡಿರ್ಲಿಲ್ಲ, ನಿಮ್ಮ ಅಜ್ಜಿ ಹೆಸ್ರಿಗಿತ್ತು. ಅವಳ ಅಲ್ಲೇನೆ ಪ್ರೇಮ ಹೋಗಿ ಬಾಡಿಗೆ ದುಡ್ಡು ಇಸ್ಕೊಂಬಂದವಳಂತೆ. ನೋಡಮ್ಮ ಹಿಂಗೆ ಮಾಡಿದ್ರೆ ಹೆಂಗಮ್ಮ? ಅಲ್ಲ ಬಾಡಿಗೆ ದುಡ್ಡ ನಮ್ಗೆ ಬರ್ಬೇಕಾಗಿರೋದು ಅವ್ರು ಇಸ್ಕೊಂಡ್ರಿ. ನಮ್ಮಮ್ಮಯ್ಯ ನಮ್ಗಂತ ಹೇಳಿ ಅವಾಗ ತಾಂಡಿತ್ತು ಮನೇನ, ತಾಂಡು ಕೊಟ್ಟಿತ್ತು. ಹೆಸ್ರಿಗೆ ಮಾಡಿಸ್ಕೊಂಡಿಲ್ಲ ಬಿಡು, ಬಾಡಿಗೆ ನೀವೇ ಇಸ್ಕೊಳ್ರಿ, ಸದ್ಯಕ್ಕೆ ನನ್ನ ಹೆಸ್ರಿಗಿರುತ್ತೆ, ಮುಂದೆ ಆಮೇಲೆ ನೀನು ತಗೊಂಬಂತೆ ಕಣಮ್ಮ ಅಂತ ಹೇಳಿತ್ತು. ನನ್ನ ಹೆಸ್ರಿಗೆ ಮಾಡ್ಸಕ್ಕಂತ ನೋಡ್ತು. ತಿರ್ಗ ಆಮೇಲೆ ಯಾಕೆ ಕಣಪ್ಪ ಅದೇನು ಅಡೆತಡ ಆಗ್ಬಿಟ್ಟು ತಿರ್ಗ ಅಮ್ಮನ ಹೆಸ್ರಿಗೆ ಮಾಡಿಸಿದ್ದಾಯ್ತು. ನಿನ್ನ ಹೆಸ್ರಿಗೆ ಬೇಡ ಅಂತ ಹೇಳಿ. ಆತ ನಂದೇನೋ ಸಮಸ್ಯೆ ಇತ್ತು ಹೆಸರು ನಂದು. ಎಲ್ಲದ್ರಾಗೂ ಬೇರೆ ಬೇರೆ ಇತ್ತು. ಒಂದಿಷ್ಟು ಮಿಸ್ಟೇಕ್ ಆಗಿತ್ತು ನಂದು. ಒಂದ್ರಾಗೆ ಚೈತ್ರ ಅಂತಿತ್ತು, ಒಂದ್ರಾಗ ಚೈತ್ರಮ್ಮ ಅಂತಿತ್ತು. ಅದಕ್ಕೆ ಅದು ಒಟ್ಟು ಎಡವಟ್ಟ ಆಯ್ತು. ನನ್ನ ಹೆಸ್ರಿಗೆ ಆಗಲಿಲ್ಲ. ಅದಕ್ಕೆ ಅಮ್ಮನ ಹೆಸ್ರಿಗೆ ಮಾಡ್ಸೋಣ ಅಂತ ಮಾಡಿಸಿದ್ದು. ನನ್ನ ಹೆಸ್ರಿಗೆ ಮಾಡ್ಸೋದ ಅಮ್ಮ. ಯಾವಾಗ ನಾನು ಅಂತಲೇನೆ ಕೆಡಿಸ್ಕೊಂಬಿಲ್ಲ. ಇವಾಗ ನೋಡಿದ್ರೆ ಬಾಡಿಗೆ ದುಡ್ಡು ಅವಳು ಇಸ್ಕೊಂಬಂದವಳಂತೆ. ಅಜ್ಜಿನ ಕೇಳೋದು ಅದಕ್ಕೆ ಕೇಳೋಣ ಅಂತ ಹೋಗ್ತಾ ಇದ್ದೀನಿ. ಹಿಂಗೆ ಮಾಡಬಾರ್ದು, ಯಾಕೆ ಹಿಂಗೆ ಮಾಡ್ತೀರಾ, ನಮಗೆ ಮನೆ ಹೆಸ್ರಿಗೆ ಮಾಡಿಸು ಅಂತೇಳಿ ಕೇಳೋಣ ಅಂತ ಹೋಗ್ತಾ ಇದ್ದೀನಿ. ಸ್ವಂತ ಮಗಳು ನಾನು ನೋಡ್ಕೊಂಡ್ರೆ ಆಸ್ತಿ ಎಲ್ಲ ಏನೈತೆ ಎಲ್ಲ ನನಗೆ ಸೇರ್ಬೇಕಾಗಿರೋದು. ಅವ್ನಿಗೇನು ಇವತ್ತೇನು ಅಧಿಕಾರ ಇಲ್ಲ, ಅವಳಿಗಾಗ್ಲಿ ಅವನಿಗಾಗ್ಲಿ. ಸ್ವಂತ ಮಗಳು ಲಸ್ಮಕ್ಕನ ಮಗಳು ಅಂದ್ರೆ ನಾನೇ. ಅವನು ಯಾರ ಮಗನ ಏನೋ ಕರ್ಕೊಂಬಂದಿರೋದು ಅವನ್ನ. ನೀವು ಹೊರಗಿತ್ತು ಕಣಮ್ಮ ಅಜ್ಜಿ, ಕೇಳಿ ನೋಡಿ. ಬಾಯಿಲಿ ಕೇಳೋಣ, ಕೇಳಬಾ ನೀನೇನು ಕೇಳೋಣ ನೋಡಿ. ನೋಡಮ್ಮ ಹೆಂಗೆ ಮಾಡವ್ರಿ. ಅಲ್ಲ ರಾತ್ರಿನೇ ಹೋಗಿ ಬಾಡಿಗೆ ಇಸ್ಕೊಂಬಂದಿಲ್ಲ ಅಂತ ಮುಂಚೆಗೆ ಇಸ್ಕೋಬೇಕಾಯ್ತು ಕಣಮ್ಮ ನೀನು. ನಾಳೆ ಹೆಸ್ರಿಗೆಲ್ಲ ಆಗೈತೆ ಅಂತ ಅಂದ್ಕೊಂಡಿದ್ದೀನಿ ಅಂತ ಒಂದು ಮಾತಂದಿದ್ರೆ ನಾನು ಹೇಳ್ತಿದ್ದೆ, ಚೆನ್ನಾಗಿದ್ದಾಗಲೇ ಮಾಡಿಸ್ಕೊಳಮ್ಮ ಅಂತ. ನೋಡಿ ಹಿಂಗೆ ಸಮಸ್ಯೆಗಳು ಬೇರೆ ಆಗೈತೆ. ಇವಾಗ ಏನೋ ಅಂತಾರೋ ಏನೋ ಅಮ್ಮಂಗೆ ಆಗುತ್ತೆ. ಏನು ಮಾಡೋದಮ್ಮ, ನಾನು ಅದನ್ನ ನೆನೆಸ್ಕೊಂಬ್ಲೇ ಇಲ್ಲ. ನಾನು ಬಿಡು ಆಗುತ್ತೆ ಏನೇ ಮಾಡಿಸ್ತಾರೆ ಹೇಳ್ಯಾರಂದ್ಮೇಲೆ ಹೆಂಗೆ ಮಾಡ್ತಾರೆ ಎಂಬುದು ಯಾರಿಗೆ ಗೊತ್ತಿತ್ತು ಅಂತ ನಾನು ಅಂದ್ಕೊಂಡಮ್ಮ. ಮಾಡಿಸ್ತಾರೆ ಬಿಡು ಹಾಗೆ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೆ. ನೋಡು ಇವ್ರು ಹೆಂಗೆ ಮಾಡ್ತಾರೆ. ಹಿಂಗೆ ಮತ್ತೆ ಏನು ಮಾಡೋದು? ಬಾ ಇಲ್ಲ ಅಮ್ಮಂಗೆ ಕೇಳೋಣ ಬಾ. ನಮ್ಮ ಅಪ್ಪಗೆ ಹೇಳ್ಬೇಕಾಯ್ತು ಕೇಳೋದು. ನಮ್ಮ ಅಪ್ಪ ಏನಾದ್ರು ಮಾತಾಡ್ಸುತ್ತಲ್ಲ, ನಿಮ್ಮ ಅಪ್ಪಗೆ ಹೇಳಿದ್ರೆ ಕೇಳೋದು. ಅಯ್ಯೋ ನಿಮ್ಮ ಅಪ್ಪ ಎಲ್ಲಿ ಕೇಳ್ತತ್ತಾಗ. ನೀವು ಒಟ್ಟು ಮಾಡ್ಕೊಂಡಿರೋದಕ್ಕೆ ನಾವು ಒಟ್ಟು ಎಲ್ಲಿ ಹೋಗಿ ಕೇಳೋಣಮ್ಮ. ಒಟ್ಟು ನೀವು ಯಾಕೆ ಹಿಂಗೆ ಮಾಡ್ಕೊಂಡ್ರಿ, ನಿಮ್ಮೊಬ್ಬರೇ ಹೆಂಗಸ್ರಾಗ ಅಂತ ಬೋಯ್ತೈತೆ ನಿಮ್ಮ ಅಪ್ಪಯ್ಯ. ಏನೋ ಮಾಡಿಸಲ್ಲ ಅಂದ್ಬಿಟ್ರೆ ಅಜ್ಜಿ ಎಷ್ಟು ನಮಗೆ ಲಾಸ್ ಆದಂಗೆ ಆಗುತ್ತಲ್ಲಮ್ಮ. ಸ್ವಲ್ಪ ನೀನು ಯೋಚನೆ ಮಾಡ್ಕೋಬೇಕಾಯ್ತು ಮುಂಚೆಗೆ ನೋಡತ್ತ. ಎಂಥ ಕೆಲಸ ಆಯಿತು. ಮಾಡಿಸ್ತಾರೆ ಬಾ, ಯಾಕೆ ಮಾಡಿಸ್ತಂಗಿರಲ್ಲ. ಮಾಡಿಸ್ತಾರೆ. ನಾನು ಇರೋಳೊಬ್ಬ ಮಗಳು ನನಗೆ ಮಾಡ್ಸೋಕ್ಕಾಗಲ್ವೇ?
ನೀನು ಅವ್ನು ಇವಾಗ 3/4% ಆಸ್ತಿ ಏನೈತೆ ಎಲ್ಲ ನನಗೆ ಸೇರ್ಬೇಕು. ನಮ್ಮ ಅಪ್ಪನ ಆಸ್ತಿಗಳದೇ ಆಗಲಿ. ನನಗೇನೋ ಒಂದು 2 ಎಕರೆ ಇಟ್ಕೊಂಡು ಇನ್ನು ಉಳ್ದಿರೋದೆಲ್ಲ ನನಗೆ ಮಾಡಿಸ್ಬೇಕಾಗುತ್ತೆ. ನಾನು ಇದನ್ನೇನ ಮಾಡಿಸ್ಲಿಲ್ಲ ಅಂದ್ರೆ ಇನ್ನು ಉಳ್ಕೆದ್ದು ಆಸ್ತಿ ಮೇಲೆಲ್ಲ ನನಗೆ ಕೇಸ್ ಹಾಕೋದು ಗೊತ್ತಾಯ್ತು ಬಾಯಿ. ನಾ ಒಳ್ಳೆ ಮಾತನ್ನ ಹೋಗಿ ಕೇಳೋದು. ಕೇಳಲಿಲ್ಲ ಅಂತಂದ್ರೆ ಅವಾಗ ಏನು ಮಾಡ್ಬೇಕು ಅದು ಮಾಡೋದು ನಾವು ಅಷ್ಟೇ. ಮಕ್ಕಳೇನ್ ಲಸ್ಮಕಯ್ಯ ಬರ್ದಂಗೆ ಆಗ್ಬಿಟ್ಟು ಒಳ್ಳೆ ಓದೋದಕ್ಕೆ ಸೇರಿಸ್ಬಿಟ್ಟಿದ್ಯಾ? ಅವರು ದೂರ ಹಾಕಿ ಅವ್ರು ಎಲ್ಲೆಲ್ಲ ಓದಾಕಿ ಬರಲ್ ಕಣಮ್ಮ. ಓಟ್ ಆಗ್ಲೆಲ್ಲ ಕಳ್ಸಲ್ವಂತಿ. ಅದಕ್ಕೆ ಇನ್ನೊಂದು 6 ತಿಂಗಳ 3 ತಿಂಗಳ ಆಗುತ್ತೇನ ಬರೋಕ್ಕೆ ಊರ್ ಮಕ್ಕ ನೋಡಕ್ಕೆ. ಬರಲ್ ಕಣಮ್ಮ ಶಾನೇನ ಇವಾಗ ಇದ್ದಿದ್ದದೆ ಅಂತದ ಅದೇ ಅದ್ಕ ಓದ್ಗ ಹಾಕ್ಯವ್ರಮ್ಮ. ಒಟ್ಟು ನಮ್ಗೆ ಒಟ್ಟು ಹೇಳಕ್ ಬರಲ್ಲ. ಒಟ್ಟಿನಲ್ಲಿ ಚೆನ್ನಾಗಿ ಓದಿಸ್ರಮ್ಮ ಇರೋ ಒಂದೊಂದು ಹುಡುಗರು ಒಂದು ಹೆಣ್ಣು ಒಂದು ಗಂಡು ಚೆನ್ನಾಗಿ ಓದಿಸ್ರಮ್ಮ ಅಂತ ನಾನು. ಅದಕ್ಕೇನೆ ಚೆನ್ನಾಗೆ ಓದಿಸ್ತಾರವ್ರು. ಅವರು ಸುಮ್ಮನೆ ನಿಮ್ಮ ಪಾಡಿಗೆ ನೀವು ಚೆನ್ನಾಗಿ ಓದ್ಸೋದು ನೋಡ್ರಿ ಹುಡುಗರ್ನ ಅಂದಿದ್ದಕ್ಕೆ ದೂರ ಹಾಕಿ ಅವ್ರು ಬೋರಲ್ಲ ಅವರು. ಇವಾಗ ಹುಡುಗರೇ ನಮ್ಮ ಹುಡುಗರೇ ಅಂತಲ್ಲ ಎಲ್ಲರೂ ಹಂಗೆ ಓದೋದು ಮಕ್ಳದ್ದು ಓದ್ಸೋದೊಂದು ಹಬ್ಬ. ಓದ್ಸೋದೆಲ್ಲ ನಮ್ಮ ವಿದ್ಯೆ ಕಲ್ತಾರಲ್ಲ ನಮ್ಮ ಲತಮ್ಮ. ಇವತ್ತು ಓದೋದಕ್ಕಿಂತ ಮುಖ್ಯ ಫಸ್ಟ್ ಟ್ಯಾಲೆಂಟ್ ಇರಬೇಕು. ಇವತ್ತು ನೋಡು ಇನ್ನು ಓದಿಲ್ಲ ಅಂದ್ರೂ ಎಂಥ ಚೆನ್ನಾಗಿ ಎಲ್ಲ ಹೆಂಗೆ ಇದು ಮಾಡ್ತೀಯ. ನೀನು ಈಟ ವಾಟ ಓದಿದ್ರಿಂದ ಹೆಂಗಿರ್ಬೋದಾಯ್ತು. ನೀನು ಅವತ್ತಿನ ಕಾಲದ ನೀನು ಓದ್ಬಿಟ್ಟಿದ್ರೆ ಇವತ್ತಿಗೆ ಟೀಚರ ಯಾತನ ಆಗ್ತಿದ್ದೆ. ನೀನು ಓದಬೇಕಾಗಿತ್ತು. ಯಾತು ಓದಂತಗ್ಯಮ್ಮ. ಅವಾಗ ಒಟ್ಟು ನಮ್ಮ ಮನೆಯಾಗ ಒಟ್ಟು ಬಡ್ತಾನ. ನಾವು ಬಡ್ತನದಿಂದ ಬಂದಿರಾರೇನೆ. ಅವಾಗ ನಮ್ಮ ಅಣ್ಣನ ಓದ್ಲಿ ಅಂತ ನಮ್ಮ ಅಣ್ಣನ ಓದ್ಸೀವಿ. ಅವಾಗೆಲ್ಲ ಬರೀ ಹಿಂಗೆ ಆಡ್ಬಟ್ಗಳು ಆಯ್ತು. ಇಲ್ಲೇ ಐತೆ ಬಾ ಋತಮ್ಮ ಅಜ್ಜಿ ಇಲ್ಲೇ ಐತೆ ಬಾ ಕೇಳೋಣ. ಏಮ್ಮ ಅಮ್ಮ ಇವಳೆ ನಾನು ಯಾರಪ್ಪ ಅನ್ಕಣೆ ಲತಮ್ಮ ಬತ್ತೀನಿ ಕಣೆ. ನನ್ಗೊಂದಿಟ್ಟು ಮನೆಯಾಗೆ ಬದುಕೈತೆ ನನ್ನ ಸತಿ ಒಂದಿಟ್ಟು ಬದುಕು ಮಾಡ್ಕೊಡ್ಬೇಕಲ್ಲಿ. ಬತ್ತೀನಿ ಕಣೆ ಲತಮ್ಮ. ಅಮ್ಮ ನಿನ್ನೆ ಮಾತಾಡಿಸ್ತಾ ಇರೋದು ಅದೇ ಹೋಗ್ತಾ ಇದೆಯಲ್ಲ ಯಾಕಲ್ಲ ಸ್ಮಕಯ್ಯ ಅದೇ ಹೋಗ್ತೀಯಾ? ಮನೆಯಾಗೆ ಒಂದಿಟ್ಟು ಬದುಕೈತೆ ಲತಮ್ಮ ಅದಕ್ಕೇನೆ ಮನೆ ತಕ್ಕ ಹೋಗ್ಬೇಕು. ಬತ್ತೀನಿ ತಗ ಆಮೇಲೆ ಯಾವಾಗನ ಬಂದು ಚೆನ್ನ ಮಾತಾಡ್ತೀನಿ. ಅಮ್ಮ ನಿಂತ್ಕೊಳಮ್ಮ. ಇವಮ್ಮ ನೋಡು ಅದೇ ಹೋಗ್ತಾ ಇರೋದ. ಅಮ್ಮ ನಿಂತ್ಕೊಳಮ್ಮ. ಅಜ್ಜಿ ಅಮ್ಮ ಮಾತಾಡಿಸ್ತೈತೆ ಏನೋ ಮಾತಾಡ್ಬೇಕಂತೆ ನಿನ್ಕೊಂಡು ಮಾತಾಡಜ್ಜಿ. ಅದ್ಯಾಕಾಗಿ ಹೋಗ್ತಾ ಇದೀಯಾ ಅಜ್ಜಿ? ಅಜ್ಜಿ ನೋಡು ಅದೇ ಹೋಗ್ತಾಯ್ತ ಅಜ್ಜಿ. ಎಷ್ಟು ಹೇಳಿದ್ರು ಹಿಂಗೆ ಮಾಡ್ತೈತೆ ನೋಡು ಋತಮ್ಮ. ನೀನು ಬಿಡಮ್ಮ ಅಂತೆ ನೋಡ್ಲಾ ತಕಯ್ಯ. ನಮ್ಮಮ್ಮ ಮಾತಾಡ್ಸಿದ್ರೆ ಹೆಂಗೆ ಹೋಗ್ತೈತೆ ಅಕ್ಕಮ್ಮ. ಯಾಕೆ ಏನಂತ ಹೇಳಿ ಬಿಡಲ್ಲ ತಕಯ್ಯ. ನಮ್ಗೆ ಹೇಳ್ಕೆಮಕ್ಕೆ ನನಗೆ ನಾಚಿಕೆ ಆಗುತ್ತೆ ಹೇಳ್ಕೆಮದೇನು. ಅಲ್ಲ ನೋಡಪ್ಪ ನಮ್ಮ ಅಮ್ಮ ಇರೋ ಹಿಂಗೆ ಮಾಡಿದ್ರೆ ಬಂದಿರೋಂಥ ಸೊಸೆಯರು ನಮ್ಮನ್ನ ಸದರ ತಗೊಂಬಂಗಿರ್ತಾರೆ. ನಮ್ಮಮ್ಮ ಇರೋ ಬೆಲೆ ಗೌರವ ಕೊಟ್ರೆ ಅವ್ರು ನಮಗೆ ಬೆಲೆ ಗೌರವ ಕೊಡ್ತಾರಮ್ಮ. ಮಾತಾಡ್ಬೇಕಾಯ್ತು ಅದಕ್ಕೆ ಮಾತಾಡ್ಸಿರ್ ನೋಡವಜ್ಜಿ ಹೆಂಗೆ ಹೋಗುತ್ತೆ ಸಿಟ್ಟು ಮಾಡ್ಕೊಂಡು. ಈಗಳಪ್ಪ ಚೈತ್ರ ಒಳ್ಳೆಯಳಲ್ಲ ಅಂತಾರೆ ಜನ ಊರಾಗೆ ಎಲ್ಲರೂ. ಅಯ್ಯೋ ಲಸ್ಮಕ್ಕ ಒಳ್ಳೆಯಳು ಅಂತ ಊರಾಗ ಯಾರನ್ನ ಕೇಳು ಲಸ್ಮಕ್ಕ ಒಳ್ಳೆಯವಳು. ಯಾರಾನ ಒಬ್ಬೊಬ್ರು ಹಂಗೆ ಅಂತಾರೆ ಅಷ್ಟೇ. ನಿದ್ದಾರ ಅದಾನ ಒಳ್ಳೆಯವಳು ಅಂತಾರೆ. ನೋಡಿ ಮಗಳು ಮಾತಾಡ್ಸಿದ್ರು ದಿಮಾಕ್ ಮಾಡ್ಕೊಂಡು ಹೆಂಗೆ ಹೋಗ್ತೈತೆ ನೋಡ್ಲಾತಾಂಟಿ. ಅದೇ ಓಟು ನೀವು ಪರದಾಡಿದ್ರಲ್ಲ ಅದಕ್ಕೆ ಬೇಜಾರ ಮಾಡ್ಕೊಂಡು ಅದೇ ಹೋಗ್ತಾಯ್ತು. ನೀವು ಓಟು ಬೇಜಾರ ಮಾಡ್ಕೊಂಡು ಅದ್ಕೊಂಡು ಆತ ಹೋಗ್ತೀರ ಮಂತಕ್ಕೆ ಹೋಗಿ ಮಾತಾಡಿಸ್ರಿ. ಮಂತಕ್ಕೆ ಹೋಗಿ ಮಾತಾಡ್ಸಿರಿ ಮಾತಾಡುತ್ತೆ. ಸುಮ್ಮನೆ ಅದೇ ಬಿರಿಯಾಗೆಲ್ಲನ ಯಾಕೆ ತಿರ್ಗಿ ಆಮೇಲೆ ನಾನೊಂದು ಮಾತಾಡೋದು ನಾನು ಮೊದಲೇ ಸಿಟ್ನಾಳು ಅವ್ರೊಂದು ಮಾತಾಡೋದು ಅಂತ ಸುಮ್ಮನೆಲ್ಲ ಅದೇ ಹೋಗೈತೆ. ಅದಕ್ಕೇನೆ ಹೋಗಿ ಮಾತಾಡು. ನೀನು ಹೇಳು ಇನ್ನೇನು ಮಾಡೋಕ್ಕಾಗುತ್ತೆ. ಏನೋ ಮಾತಾಡ್ಬೇಕಣಮ್ಮ ಅಂತೇಳಿ ಅದೇನು ಮಾತಾಡ್ಕಿ. ನೋಡು ಅದೇ ಹೊತ್ತು ಬೇಜಾರಾಗ್ಬಿಟ್ಟೈತಿ. ನೋಡಿದ್ರಲ್ಲ ವೀಕ್ಷಕರೇ ನಾನು ಏನು ಅನ್ಕೊಂಡಿದ್ದೀನಿ ಅಂತಂದರೆ ಮನೇನ ಸ್ವಲ್ಪ ನಮ್ಮ ಅಮ್ಮನ ಹತ್ರ ಮಾತಾಡ್ಕೊಬಿಟ್ಟು ಮಾಡಿಸ್ಕೊಬಿಡೋಣ ಅಂತ ನಾನು ಅಂದ್ಕೊಂಡಿದ್ದೀನಿ. ಆದ್ರೆ ನಮ್ಮ ಅಮ್ಮ ನೋಡಿದ್ರೆ ಬೇಜಾರು ಮಾಡ್ಕೊಂಡು ಅದೇ ಹೋಗ್ತಾ ಐತೆ. ಅಲ್ಲ ಬೇಜಾರು ಮಾಡ್ಕೊಂಡು ಅದೇ ಹೋದ್ರೆ ಹಿಂಗೆ ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಅಲ್ಲ ನನ್ನ ಮಗಳೇ ಅಲ್ವಾ ನಾನು ಅವತ್ತು ಹೇಳಿದ್ನೆ ಅಲ್ಲ ನನ್ನ ಮಗಳಿಗೆ ಕೊಡ್ತೀನಿ ಅಂತ ಕೊಡಬೇಕು ಅನ್ನೋದು ಅವ್ರಿಗೆ ಅರ್ಥ ಆಗಬೇಕು. ಮಾತಾಡ್ಸಿದ್ರು ಮಾತಾಡ್ದಂಗೆ ಹಿಂಗೆ ಹೋಗ್ಬಿಟ್ರೆ ನಮಗೇನು ಅನ್ನಿಸ್ಬೇಡ ಹೇಳಿ. ನೋಡ್ತಾ ಇರಿ ನೀನೇನಾಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಮೊಬೈಲ್ ನಂಗೆ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ ಧನ್ಯವಾದಗಳು.